ಮಾಸ್ತಿ ಕನ್ನಡದ ಆಸ್ತಿ ಖ್ಯಾತಿಯ ಮಾಸ್ತಿ ಗ್ರಾಮಕ್ಕೆ ಮತ್ತೊಂದು ಅಭಿವೃದ್ಧಿಯ ಗರಿ. 6 ಕೋಟಿ ರುಗಳಲ್ಲಿ ಸುಸಜ್ಜಿತ ಸರ್ಕಾರಿ ಶಾಲೆಯ ಮರು ನಿರ್ಮಾಣ. ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆ ಇಂದು ಲೋಕಾರ್ಪಣೆ. ರಾಜ್ಯದ ಗಡಿಭಾಗ ಮಾಸ್ತಿಯಲ್ಲೊಂದು ಹೈಟೆಕ್ ಶಾಲೆ ಮರು ನಿರ್ಮಾಣಗೊಂಡಿದೆ. ಅಮೆರಿಕದಲ್ಲಿ ನೆಲೆಸಿರುವ ಗುಜರಾತಿನ ಉದ್ಯಮಿ ಜನಾರ್ದನ ಠಕ್ಕರ್ ಹಾಗೂ ಅವರ ಪತ್ನಿ ಲಿಂಡಾ ಠಕ್ಕರ್ ಎಂಬುವವರು ವಸಾಟ್ ಸಂಸ್ಥೆಯ ಮೂಲಕ 6 ಕೋಟಿ ರು ನೀಡಿ ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಕಾರಣೀಕರ್ತರಾಗಿದ್ದಾರೆ. ಇನ್ನು ಮುಂದೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸುಸಜ್ಜಿತ ಕಟ್ಟಡ ನೀಡಿ ಲಕ್ಷಾಂತರ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡಿ ದೊಡ್ಡ ಸಾಮಾಜಿಕ ಸಬಲೀಕರಣಕ್ಕೆ ಮುನ್ನುಡಿ ಬರೆದಿದ್ದಾರೆ. ದಾನಿಗಳ ದಂಪತಿಗಳಾದ ಲಿಂಡಾ ಹಾಗೂ ಜನಾರ್ದನ್ ಠಕ್ಕರ್ ಕುಟುಂಬಕ್ಕೆ ವಸಾಟ್ ಸಂಸ್ಥೆಗೆ ಒನ್ ಸ್ಕೂಲ್ ಅಟ್ ಎ ಟೈಮ್ ಹಾಗೂ ನಿರ್ಮಾಣಕ್ಕೆ ಎಲ್ಲ ಹಂತಗಳಲ್ಲಿ ಸಹಕಾರ ನೀಡಿ 1 ವರ್ಷದ ನಂತರ ಈ ಕಟ್ಟಡ ನಿರ್ವಹಣೆಗೆ ಜವಾಬ್ದಾರಿ ಹೊತ್ತು ಇದೇ 26ರಂದು ಉದ್ಘಾಟನೆಗೆ ಸಕಲ ಸಿದ್ಧತೆಗಳ ವ್ಯವಸ್ಥೆಯೊಂದಿಗೆ ಮಾಸ್ತಿ ಕರ್ನಾಟಕ ಪಬ್ಲಿಕ್ ಶಾಲೆ ಉದ್ಘಾಟನೆಯನ್ನು ಮಾಸ್ತಿ ಗ್ರಾಮದಲ್ಲಿ ಸಚಿವರು ಹಾಗೂ ಶಾಸಕರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ವಸಾಟ್ ಸಂಸ್ಥೆಯಿಂದ ನಿರ್ಮಾಣಗೊಂಡ 100ನೇ ಸರ್ಕಾರಿ ಶಾಲೆ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಕಟ್ಟಡವನ್ನು ಸುಮಾರು 6 ಕೋಟಿ ರು ವೆಚ್ಚದಲ್ಲಿ ವಸಾಟ್ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀಮತಿ ಲಿಂಡಾ ಜನಾರ್ದನ್ ಠಕ್ಕರ್ ಹಾಗೂ ಜನಾರ್ದನ್ ಠಕ್ಕರ್ ಅವರು ದಾನವಾಗಿ ಶಾಲೆಯ ಕಟ್ಟಡ ವಿವಿಧ ವಿನ್ಯಾಸದಲ್ಲಿ ಕಟ್ಟಡ ನಿರ್ಮಾಣ ಮಾಡಿ ಉದ್ಘಾಟನೆ ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಶಾಲೆಯ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ವಾತಾವರಣ ಕಲ್ಪಿಸಿಕೊಟ್ಟಿದ್ದಾರೆ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯ ಸಚಿವರಾದ ಮಧು ಬಂಗಾರಪ್ಪ, ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್, ಕೋಲಾರ ಜಿಲ್ಲಾಧಿಕಾರಿ ರವಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಕಲಾ, ಮಾಲೂರು ತಹಸೀಲ್ದಾರ್ ಎಂ ರೂಪಾ, ಇಒ ಕೃಷ್ಣಪ್ಪ, ಇನ್ನು ಅನೇಕ ಅಧಿಕಾರಿ ವರ್ಗ ಹಾಗೂ ರಾಜಕಾರಣಿಗಳು ಒಂದಿಗೆ ವಸಾಟ್ ಸಂಸ್ಥೆಯ ವತಿಯಿಂದ ಸುಮಾರು 6 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನೆರವೇರಿಸಿ ಲೋಕಾರ್ಪಣೆಗೊಳಿಸಲಾಯಿತು. ಮಾಲೂರು ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಕೋಮುಲ್ ಅಧ್ಯಕ್ಷರಾದ ಕೆ.ವೈ. ನಂಜೇಗೌಡ ಅವರು ಭಾಗವಹಿಸಿ ಇದೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಹಾಗೂ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ಸಮರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್, ಇಂಚರ ಗೋವಿಂದರಾಜು, ವಸಾಟ್ ಸಂಸ್ಥೆಯ ಮುಖ್ಯಸ್ಥರಾದ ಜನಾರ್ದನ್ ಠಕ್ಕರ್, ಶ್ರೀಮತಿ ಲಿಂಡಾ ಜನಾರ್ದನ್ ಠಕ್ಕರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಮುಖಂಡರು ಹಾಜರಿದ್ದರು. Created this town and we need to improve the education in this town. So that's our mission. That's our vision. We have taken on the project with one school at a time. Now, Education Minister wants us to make it many schools at a time. Before we get there, we got to make this perfect. We have to increase the quality of education, quality of teachers' education, and provide all the facilities from K through 12 and the vocational school thereafter. This is a 5 to 7 year long project. This is only the first part, K through 6. We still have to do 2 more classrooms to get in number of classrooms to include 2 more grades. That will get to K through 8. Then we will be looking at the high school. Then we will be looking at the college section. And then we'll be looking at the vocational school. Because every child that's going to graduate from here is not going to be a scientist, not going to be a doctor, not going to be an engineer. There will be a lot of politicians, but we definitely need a vocational school. So that's a long-term vision. And we are prepared to put the money behind it as it's needed. But we have a lot of help. We have a lot of help from Education Minister Bangarappa, MLA Nanjegowda. He's been excellent help for us here. BEO Chandrakala, without her we could not have done as far as we have come. Akram Pasha, and now we have a new principal Ravi Kumar, and so there are new people coming in, and I'm so excited. I'm so excited that we will get this school to a higher